ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ಹಾಗೂ ನಮ್ಮ ಹೈಕಮಾಂಡ್ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾಗಿ ಸೀಕಲ್ ರಾಮಚಂದ್ರೇಗೌಡರನ್ನ ಶಿಡ್ಲಘಟ್ಟದ ಕ್ಷೇತ್ರದ ಅಭ್ಯರ್ಥಿಗಳಾಗಿದ್ದರು 23ರಲ್ಲಿ ಮತ್ತು ನೋಂದಣಿಯಲ್ಲಿ ಸದಸ್ಯರ ನೋಂದಣಿಯಲ್ಲಿ 50,000ಕ್ಕೂ ಹೆಚ್ಚು ಸದಸ್ಯರ ನೋಂದಣಿಯನ್ನು ಮಾಡಿಸಿರುವಂಥದ್ದು. ಇವೆಲ್ಲವನ್ನು ಕೂಡ ಪರಿಗಣಿಸಿ ಹೈಕಮಾಂಡ್ನವರು ಇವತ್ತು ಅವರನ್ನು ಆಯ್ಕೆ ಮಾಡಿದ್ದಾರೆ. ನಾವೆಲ್ಲ ಕೂಡ 23ರ ಚುನಾವಣೆಯಲ್ಲಿ ಅಭ್ಯರ್ಥಿಗಳಾಗಿದ್ದಂಥ ಜಿಲ್ಲೆಯ ಎಲ್ಲ ಅಭ್ಯರ್ಥಿಗಳು, ನಮ್ಮ ನಿಕಟಪೂರ್ವ ಅಧ್ಯಕ್ಷರು ರಾಮಲಿಂಗಪ್ಪನವರು, ನಾವೆಲ್ಲ ಕೂಡ ಇವತ್ತು ಹಿರಿಯ ಮುಖಂಡರುಗಳು ಕೆ ವಿ ನಾಗರಾಜ್ರವರು, ನಮ್ಮ ನವೀನ್ ಕಿರಣ್ರವರು ಎಲ್ಲರೂ ಕೂಡ ಬಂದಿದ್ದೇವೆ. ಮೊದಲನೇದಾಗಿ ಸೀಕಲ್ ರಾಮಚಂದ್ರೇಗೌಡರನ್ನ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮತ್ತು ಪಕ್ಷ ಅವರಿಗೆ ಆಯ್ಕೆ ಮಾಡಿರೋದ್ರಿಂದ ಖಂಡಿತವಾಗಿಯೂ ಕೂಡ ಅವ್ರ ಜೊತೆಯಲ್ಲಿ ನಿಂತು ಜಿಲ್ಲೆಯಲ್ಲಿ ನನ್ನ ಕೈಲಾದಂಥ ಅಳಿಲು ಸೇವೆ, ಪಕ್ಷದ ಬಲವರ್ಧನೆಗೆ ಏನಾಗಬೇಕು ಅದನ್ನು ಪ್ರಾಮಾಣಿಕತೆಯಿಂದ ನಾನು ಮಾಡಲಿಕ್ಕೆ ಪ್ರಯತ್ನವನ್ನು ನಾನು ಮಾಡ್ತೇನೆ. ಕ್ಯಾಬಿನೆಟ್ ನಂದಿ ಬೆಟ್ಟದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಸ್ವಾಗತ ಮಾಡ್ತೇನೆ. ಆದರೆ ಕಳೆದ 2 ವರ್ಷಗಳ ಇವರ ಆಡಳಿತ, ಈ ಬಯಲು ಸೀಮೆ ಜಿಲ್ಲೆಗಳಿಗೆ ಇವರು ಕೊಟ್ಟಂಥ ವರದಾನ, ಅಭಿವೃದ್ಧಿ ಕೆಲಸ ಕಾರ್ಯಗಳ ಬಗ್ಗೆ 18ನೇ ತಾರೀಕು ನಾನು ನಮ್ಮೆಲ್ಲ ಮಾಧ್ಯಮ ಸ್ನೇಹಿತರ ಒಂದು ಸುದ್ದಿಗೋಷ್ಠಿಯನ್ನು ನಾನು ಕರಿತೇನೆ. ಅವತ್ತು ಸಮಗ್ರವಾಗಿ ಚರ್ಚೆ ಮಾಡೋಣ ಮತ್ತು ನನ್ನ ಏನು ಕೆಲವು ಪ್ರಶ್ನೆಗಳನ್ನು ಕೇಳೋದಿದೆ ಈ ಸರ್ಕಾರಕ್ಕೆ, ಆ ಪ್ರಶ್ನೆಗಳನ್ನು ಮತ್ತು ಈ ಭಾಗದ ಜನರಿಗೆ ಏನಾಗಬೇಕು ಅಂಥ ಕಾರ್ಯಕ್ರಮಗಳನ್ನು ಆ ಕ್ಯಾಬಿನೆಟ್ನಲ್ಲಿ ಮಂಡಿಸಬೇಕು ಮತ್ತು ಕ್ಯಾಬಿನೆಟ್ನಲ್ಲಿ ಪಾಸ್ ಮಾಡಬೇಕು ಅಂತೇಳಿ ಕೂಡ ನಾನು ಆಗ್ರಹವನ್ನು ಮಾಡ್ತೇನೆ.